Okay, all my dear students, today I am going to start the second PUC chemistry topic solid state. In the previous class, we were discussed about the classification of crystalline solids and the fundamentals of crystallography. Do you know, in the previous class, we talked about a space that is lattice points and unit cells. So now I am going to move on. Next concept, a classification of unit cells. Unit cells can be classified into two types. One is primitive. One is primitive unit cell. One is primitive unit cell. Or one more name is called simple unit cell. Simple ಅಂತ ಕೂಡ ಇದಕ್ಕೆ ನಾವು ಕರೀತಾ ಹೋಗ್ತೀವಿ. ಸೊ ಎರಡನೇದು ಸೆಂಟರ್ಡ್ ಯೂನಿಟ್ ಸೆಲ್. Centered unit cell. Okay. Classification of unit cells are of two types. One is primitive unit cell, another one is the centered unit cell. So what are primitive unit cell? ಈ primitive unit cell ಅಂದ್ರೆ ಏನು? ಈ primitive unit cell ಅನ್ನು ಬರೆಯಬೇಕು ಅಂತ ಹೇಳಿದ್ರೆ ಒಂದು ಕ್ಯೂಬ್ ಅನ್ನು ತಗೊಂತೀನಿ ನೋಡಿ. ಜನರಲ್ ಆಗಿ just I am going to write like this. ಈ ತರ ಬರ್ಕೊಳ್ತಾ ಇದ್ದೀನಿ. Just I am going to write like this. So this is called as the cube. So how to define primitive unit cell? Primitive unit cell ಅಂದ್ರೆ ಏನು ಅಂತ ತಗೊಂಡಾಗ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸ್ ಅಲ್ಲಿ ಇದ್ರೆ ದಟ್ ಯೂನಿಟ್ ಸೆಲ್ ಇಸ್ ಕಾಲ್ಡ್ ಆಸ್ ದ ಪ್ರಿಮಿಟಿವ್ ಯೂನಿಟ್ ಸೆಲ್. ಏನು ಸರ್ ಹಂಗಂದ್ರೆ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್. ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸ್ ಅಲ್ಲಿ ಇದ್ರೆ ನಾವು ಅದಕ್ಕೆ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅದನ್ನ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ನೋಡಿ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇಯರ್ 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 ಇಯರ್. ಸೊ ದೀಸ್ ಆರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಅಂದ್ರೆ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸ್ ಅಲ್ಲಿ ಇರ್ತವೆ. ಸೊ ದಟ್ ಟೈಪ್ ಆಫ್ ಯೂನಿಟ್ ಸೆಲ್ ಇಸ್ ಕಾಲ್ಡ್ ಆಸ್ ದ primitive unit cell. Clear? Okay. Next, what are centered unit cell? Centered unit cell ಅಂದ್ರೆ ಏನು? ಕಾರ್ನರ್ಸ್ ಅನ್ನ ಬಿಟ್ಟು ಬೇರೆ ಕಡೆ ಯೂನಿಟ್ ಸೆಲ್ ಇತ್ತು ಅಂತ ಹೇಳಿದ್ರೆ, ಬೇರೆ ಕಡೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಏನು ಸರ್ ಹಂಗಂದ್ರೆ ಅಂತ ಹೇಳಿದ್ರೆ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ಕಾರ್ನರ್ಸ್ ಅದರ್ ದ್ಯಾನ್ ಪೊಸಿಷನ್. present at the position other than corners. ಕಾರ್ನರ್ಸ್ ಅನ್ನು ಬಿಟ್ಟು ಬೇರೆ ಕಡೆ. ಎಲ್ಲಿ ಬೇರೆ ಕಡೆ ಅಂದ್ರೆ ಈ ಬಾಡಿ ಸೆಂಟರ್ ಅಲ್ಲಿ ಇರಬಹುದು, ಅಥವಾ ಆಪೋಸಿಟ್ ಸೈಡ್ ಅಲ್ಲಿ ಇರಬಹುದು, ಅಥವಾ ಫೇಸ್ ಅಲ್ಲಿ ಇರಬಹುದು. ಸೊ ದಟ್ ಕೈಂಡ್ ಆಫ್ ಯೂನಿಟ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ದ ಸೆಂಟರ್ಡ್ ಯೂನಿಟ್ ಸೆಲ್. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ ಅಲ್ಲಿ ಇದ್ರೆ ಪ್ರಿಮಿಟಿವ್ ಯೂನಿಟ್ ಸೆಲ್. ಸೆಂಟರ್ಡ್ ಅಂತ ಹೇಳಿದ್ರೆ ಕಾರ್ನರ್ಸ್ ಅಲ್ಲೂ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರಬೇಕು, ಮತ್ತೆ ಬೇರೆ ಕಡೆನೂ ಕೂಡ ಇರಬೇಕು. ಬೇರೆ ಕಡೆ ಅಂತ ಹೇಳಿದ್ರೆ ಬಾಡಿ ಸೆಂಟರ್ ಅಲ್ಲಿ ಇರಬಹುದು, ಅಥವಾ ಫೇಸ್ ಸೆಂಟರ್ ಅಲ್ಲಿ ಇರಬಹುದು, ಅಥವಾ ಎಂಡ್ ಸೆಂಟರ್ ಅಲ್ಲೂ ಕೂಡ ಇರಬಹುದು. ಸೊ ಹಾಗಾಗಿ ದಿಸ್ ಸೆಂಟರ್ಡ್ ಯೂನಿಟ್ ಸೆಲ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಇದನ್ನ 3 ಭಾಗ ಮಾಡ್ತೀವಿ. ಒನ್ ಈಸ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರೀತಾ ಇದ್ದೀನಿ. ಇನ್ನೊಂದು ಫೇಸ್ ಸೆಂಟರ್ಡ್. ಸೊ ಇನ್ನೊಂದು ಎಂಡ್ ಸೆಂಟರ್ಡ್ ಅಂತ ಕೂಡ ನಾವು ಕರೀತಾ ಇದ್ದೀವಿ. ನೋಡ್ಕೊಳ್ಳಿ, ಈಗ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಹೇಳಿದ್ರೆ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್. ದಟ್ ಪ್ರಿಮಿಟಿವ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಸಿಂಪಲ್ ಅಂತ ಕೂಡ ಕರಿತೀವಿ. ಅದೇ ರೀತಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಹೇಳಿದ್ರೆ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ ಮೋರ್ ದೆನ್ ಕಾರ್ನರ್ಸ್. ಸೊ ಕಾರ್ನರ್ಸ್ ಬಿಟ್ಟು
ಬೇರೆ ಕಡೆ ಇದ್ರೆ ಅಲ್ಲಿ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸ್ ಅಲ್ಲೂ ಇರುತ್ತೆ, ಬಾಡಿ ಸೆಂಟರ್ ಅಲ್ಲೂ ಕೂಡ ಇರುತ್ತೆ, ಎಂಡ್ ಅಲ್ಲೂ ಕೂಡ ಇರುತ್ತೆ, ಮತ್ತೆ ಫೇಸ್ ಅಲ್ಲೂ ಇರುತ್ತೆ. ಆ ಬೇಸಿಸ್ ಮೇಲೆ ಈ ಸೆಂಟರ್ಡ್ ಯೂನಿಟ್ ಸೆಲ್ ಅನ್ನ ಕ್ಲಾಸಿಫೈಡ್ ಅನ್ನ 3 ಟೈಪ್ಸ್ ಅಲ್ಲಿ ಮಾಡ್ತೀವಿ. ಒಂದು ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್, ಮತ್ತೊಂದು ಎಂಡ್ ಸೆಂಟರ್ಡ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಆಗಿದ್ರೆ ಈಗ ವಾಟ್ ಈಸ್ ಬಾಡಿ ಸೆಂಟರ್? ನೋಡಿ, ಇದೇ ಕ್ಯೂಬ್ ಅನ್ನು ನಾನು ತಗೊಳ್ತಾ ಇದ್ದೀನಿ. ಫಸ್ಟ್ ಒನ್ ಇಸ್ ಕಾಲ್ಡ್ ಬಾಡಿ ಸೆಂಟರ್ ಯೂನಿಟ್ ಸೆಲ್. ಇದರಲ್ಲಿ ಮೊದಲನೇದು ಬಾಡಿ ಸೆಂಟರ್, ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್, ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಹೇಳ್ತಾರೆ. ಸೊ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅದು ಹೇಗಿರುತ್ತೆ ಈಗ ನೋಡ್ಕೊಂಡ್ಬಿಡಿ. ಸೊ ಇದು ಸಿಂಪಲ್ ಯೂನಿಟ್ ಸೆಲ್ ಅಥವಾ ಪ್ರಿಮಿಟಿವ್ ಯೂನಿಟ್ ಸೆಲ್. ಸೊ ಇದರಲ್ಲಿ ಇಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಬಂತು ಅಂದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಬಾಡಿ ಸೆಂಟರ್ ಅಂತ ಕರಿತೀವಿ. ಏನ್ ಸರ್ ಹಂಗಂದ್ರೆ ಅಂತ ಹೇಳಿದ್ರೆ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್ ಅಂಡ್ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಪ್ರೆಸೆಂಟ್ ಅಟ್ ದ ಬಾಡಿ ಸೆಂಟರ್, ಪ್ರೆಸೆಂಟ್ ಅಟ್ ದ ಬಾಡಿ ಸೆಂಟರ್ ಈಸ್ ಕಾಲ್ಡ್ ಆಸ್ ದ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕೂಡ ಕರಿತೀವಿ. ಓಕೆ, ಇದಾಗಿದ್ರೆ ಎರಡನೇ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಇದರಲ್ಲಿ ಫೇಸ್ ಸೆಂಟರ್, ಫೇಸ್ ಸೆಂಟರ್, ಫೇಸ್ ಸೆಂಟರ್ ಯೂನಿಟ್ ಸೆಲ್. ನೋಡಿ, ಫೇಸ್ ಸೆಂಟರ್ ಇದು ಬಾಡಿ ಸೆಂಟರ್ಡ್ ಅಂತ ಹೇಳಿದ್ರೆ ಕಾರ್ನರ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರಬೇಕು, ಮತ್ತೆ ಸೆಂಟರ್ ಆಫ್ ದ ಬಾಡಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇತ್ತು ಅಂದ್ರೆ ಅದನ್ನ ನಾವೇಂತ ಕರಿತೀವಿ? ಬಾಡಿ ಸೆಂಟರ್ಡ್ ಅಂತ ಕರಿತೀವಿ. ಸರಿ, ಫೇಸ್ ಸೆಂಟರ್ಡ್ ಅಂದ್ರೆ ಏನಿಲ್ಲ. ನೋಡಿ, ಸೇಮ್ ಕಾರ್ನರ್ ಇದೆ, ನೋಡಿ ಹೇಳುವಾಗ ಸೇಮ್ ಕ್ಯೂಬ್ ಇದೆ. ಸೊ ಇಲ್ಲಿ ಕಾರ್ನರ್ ಪಾರ್ಟಿಕಲ್ಸ್ ಕೂಡ ಇದಾವೆ. ಫೇಸ್ ಸೆಂಟರ್ಡ್ ಅಂತ ಹೇಳಿದ್ರೆ ಅಪೋಸಿಟ್ ದಿಸ್ ಒನ್. ನೋಡ್ಕೊಂಡು ಜನರಲ್ ಬೇಕಾದ್ರೆ ಹೇಳುವಾಗ ಇಲ್ಲಿ ನೋಡಿ, ಜಸ್ಟ್ ರೈಟ್ ಲೈಕ್ ದಿಸ್, ಇಯರ್ ಆಲ್ಸೋ ಅಂಡ್ ಇಯರ್ ಆಲ್ಸೋ. ಅಬ್ಸರ್ವ್ ಮಾಡಿ ಜನರಲ್ ಆಗಿ ನೋಡಿ, ಇಲ್ಲಿ ಎರಡು, ಇಲ್ಲೆರಡು, ಇಲ್ಲೆರಡು. ಅದರ ಅರ್ಥ ಏನು? ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್, ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್ and one constituent particles present at the each center face, and one constituent particle present at the each center face. ನೋಡಿ, ಇಲ್ಲಿ ಎರಡಿದೆ, ಇಲ್ಲಿ ಎರಡಿದೆ, ಇಲ್ಲಿ ಎರಡಿದೆ. ಸೊ ಟೋಟಲ್ ಎಷ್ಟು ಲ್ಯಾಟಿಸ್ ಪಾಯಿಂಟ್ಸ್ ಬರುತ್ತಪ್ಪ ಇದರಲ್ಲಿ ಅಂತ ಹೇಳಿದ್ರೆ 14 ಲ್ಯಾಟಿಸ್ ಪಾಯಿಂಟ್ಸ್ ಬರುತ್ತೆ. ಯಾವುದರಲ್ಲಿ? ಫೇಸ್ ಸೆಂಟರ್ಡ್ ಅಲ್ಲಿ. ಫೇಸ್ ಸೆಂಟರ್ಡ್ ಅಲ್ಲಿ 14 ಲ್ಯಾಟಿಸ್ ಪಾಯಿಂಟ್ಸ್ ಬರುತ್ತೆ. ಹೇಳಿದಲ್ಲ, ಲ್ಯಾಟಿಸ್ ಪಾಯಿಂಟ್ಸ್ ಗೊತ್ತಿರಲಿ ನಿಮಗೆ. ದ ಪೊಸಿಷನ್ ಆಫ್ ಎ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇನ್ ಎ ಕ್ರಿಸ್ಟಲ್ ಅಥವಾ ಕ್ರಿಸ್ಟಲ್ ಲ್ಯಾಟಿಸ್ ಈಸ್ ಕಾಲ್ಡ್ ಆಸ್ ದ ಲ್ಯಾಟಿಸ್ ಪಾಯಿಂಟ್ಸ್. ಇಲ್ಲಿ ನೋಡಿ 14 ಬರುತ್ತೆ. ಯಾವುದರಲ್ಲಿ? FCCL ಅಂದ್ರೆ ಫೇಸ್ ಸೆಂಟರ್ಡ್ ಕ್ಯೂಬ್ ಅನ್ನ ನಾವೇನು ಕರಿತೀವಿ? ಇದನ್ನ FCC ಅಂತ ಕೂಡ ಕರಿತೀವಿ. ಬಾಡಿ ಸೆಂಟರ್ಡ್ ನಾವಿಲ್ಲಿ BCC ಅಂತ ಕೂಡ ನಾವು ಇದನ್ನ ಕರಿತಾ ಹೋಗ್ತೀವಿ. ಸೊ ನೋಡಿ, ನೋಡ್ಕೊಂಡ್ಬಿಡಿ ನೀವು ಬೇಕಾದ್ರೆ ಈ ತರ ಅಬ್ಸರ್ವೇಷನ್ ತಗೊಂಡಾಗ ಇಲ್ಲಿ 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 ಈ ರೀತಿ ಬರ್ತಾ ಹೋಗುತ್ತೆ, 14 ಬರುತ್ತೆ. ಸೊ ಇದೆಲ್ಲದೂ ಕೂಡ ಫೇಸ್ ಸೆಂಟರ್ಡ್ ಅಲ್ಲಿ 14 ಬರುತ್ತೆ. ಹಂಗಾದ್ರೆ ಫೇಸ್ ಸೆಂಟರ್ಡ್ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸ್ ಅಲ್ಲೂ ಇರ್ತವೆ, ಮತ್ತೆ ಫೇಸ್ ಸೆಂಟರ್ ಅಲ್ಲೂ ಕೂಡ ಇರ್ತವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಫೇಸ್ ಸೆಂಟರ್ಡ್ ಕ್ಯೂಬ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಥರ್ಡ್ ಒನ್ ಇಸ್ ಕಾಲ್ಡ್ ಎಂಡ್ ಸೆಂಟರ್. The third one is called as the end center, end center unit cell ಅಂತ ಕರೀತಾರೆ. ಸೊ ಎಂಡ್ ಸೆಂಟರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ, ಸೇಮ್ ಎಲ್ಲದರಲ್ಲೂ ಕೂಡ ಅಷ್ಟೇ. ಬಾಡಿ ಸೆಂಟರ್ಡ್ ಬರಲಿ, ಫೇಸ್ ಸೆಂಟರ್ಡ್ ಬರಲಿ ಅಥವಾ ಎಂಡ್ ಸೆಂಟರ್ಡ್ ಬರಲಿ, ಎಲ್ಲದರಲ್ಲೂ ಕೂಡ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರ್ತವೆ, ಕಾರ್ನರ್ ಪಾರ್ಟಿಕಲ್ಸ್ಗಳು ಇರ್ತವೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕಾರ್ನರ್ ಪಾರ್ಟಿಕಲ್ಸ್ ಕಾಮನ್. ಎಂಡ್ ಅಂತ ಹೇಳಿದ್ರೆ ಆಪೋಸಿಟ್. This is called as the opposite. This is called as the end centered ಅಂತ ಕರೀತಾ ಇದೀನಿ. ಎಂಡ್ ಸೆಂಟರ್ಡ್. ಏನ್ ಸರ್ ಎಂಡ್ ಸೆಂಟರ್ಡ್ ಅಂತ ಹೇಳಿದ್ರೆ ಈ ಎಂಡ್ ಸೆಂಟರ್ಡ್ ಕ್ಯೂಬ್ ಅಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್, ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್ and one constituent particle is present at the opposite side or the opposite side of the end. One constituent particle is present at the opposite end of the cube, opposite end of the cube ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಕೌಂಟ್ ಮಾಡ್ಕೊಳ್ಳಿ, ಇಲ್ಲಿ ಲ್ಯಾಟಿಸ್ ಪಾಯಿಂಟ್ಸ್ ಎಷ್ಟು ಬರ್ತಾವಪ್ಪ? LP ಲ್ಯಾಟಿಸ್ ಪಾಯಿಂಟ್ಸ್ ಎಷ್ಟು ಬರ್ತಾವಪ್ಪ ಅಂದ್ರೆ 1 2 3 4 5 6 7 8 9 10. This is called as the 10 ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ. ಇಷ್ಟನ್ನ ಬ್ರೀಫ್ ಅನ್ನು ಮಾಡ್ಕೊಂಡ್ಬಿಡಿ. ಓಕೆನಾ? ಕ್ಲಾಸಿಫಿಕೇಶನ್ ಆಫ್ ಯೂನಿಟ್ ಸೆಲ್ ಅಂತ ಹೇಳಿದ್ರೆ ಎರಡು ಬರುತ್ತೆ. ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಬರುತ್ತೆ, ಮತ್ತೆ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಬರುತ್ತೆ. ಓಕೆನಾ? ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತಂದ್ರೆ ಏನು? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ಕಾರ್ನರ್ಸ್. ಕಾನ್ಸ್ಟಿಟ್ಯೂಯೆಂಟ್
ಕಾನ್ಸ್ಟಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸ್ ಅಷ್ಟೇ ಇರ್ತವೆ. ಅದಕ್ಕೆ ನಾವೆಂತ ಕರಿತೀವಿ, ಪ್ರಿಮಿಟಿವ್ ಯೂನಿಟ್ ಸೆಲ್ ಅಥವಾ ಸಿಂಪಲ್ ಯೂನಿಟ್ ಸೆಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ಕಾನ್ಸ್ಟಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ ಅದರ್ ದೆನ್ ಕಾರ್ನರ್ಸ್, ಕಾರ್ನರ್ಸ್ ಬಿಟ್ಟು ಬೇರೆ ಕಡೆ ಇರ್ತವೆ. ಸೊ ಅದು ಬಾಡಿ ಸೆಂಟ್ರಲ್ಲಿ ಇರ್ಬೋದು, ಫೇಸಲ್ಲಿ ಇರ್ಬೋದು, ಅಥವಾ ಎಂಡಲ್ಲಿ ಇರ್ಬೋದು. ಆ ಒಂದು ಬೇಸಿಸ್ ಮೇಲೆ ಈ ಸೆಂಟರ್ಡ್ ಯೂನಿಟ್ ಸೆಲ್ ಅನ್ನ ಪುನಃ ಕ್ಲಾಸಿಫೈಡ್ ಮಾಡ್ತಾರೆ 3 ಭಾಗದಲ್ಲಿ. ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್ ಮತ್ತು ಎಂಡ್ ಸೆಂಟರ್ಡ್ ಅಂತ ಕರೀತಾರೆ. ಈ ಬಾಡಿ ಸೆಂಟರ್ಡ್ ನಾವು BCC ಅಂತ ಕರಿತೀವಿ, ಫೇಸ್ ಸೆಂಟರ್ಡ್ FCC ಅಂತ ಕೂಡ ಕರಿತಾ ಹೋಗ್ತೀವಿ ಹೇಳುವಾಗ. ಓಕೆ, ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಎಂಡ್ ಸೆಂಟರ್ಡ್ ಅಂತ 3 ಭಾಗ ಮಾಡ್ತಾರೆ. ಓಕೆನಾ. ಈ ಬಾಡಿ ಸೆಂಟರ್ಡ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್ ಎಲ್ಲ ಇರ್ತವೆ. ಅದರ ಜೊತೆಗೆ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಪ್ರೆಸೆಂಟ್ ಅಟ್ ದ ಸೆಂಟರ್, ಇದು ಬಾಡಿ ಅಂತ ಕರಿತೀವಿ. ಹಾಗಿದ್ರೆ ಟೋಟಲ್ ಲ್ಯಾಟಿಸ್ ಪಾಯಿಂಟ್ಸ್ BCC ಎಷ್ಟಪ್ಪ ಅಂತ ಹೇಳಿದ್ರೆ 9 ಲ್ಯಾಟಿಸ್ ಪಾಯಿಂಟ್ಸ್ ಇತ್ತು ಅಂದ್ರೆ ಅದು ಬಾಡಿ ಸೆಂಟರ್ಡ್ ಕ್ಯೂಬ್ ಅಂತ ಕರಿತೀವಿ. ಅದೇ ರೀತಿ FCC ಯಲ್ಲೂ ಕೂಡ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್ and one constituent particle present at each face of the center. 1 2 4 3 4 5 6, this is called here. Okay, ಈ ರೀತಿ ಇತ್ತು ಅಂದ್ರೆ ಅದು FCC. FCC ಯಲ್ಲಿ ಎಷ್ಟು ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ 8 + 6 = 14 ಲ್ಯಾಟಿಸ್ ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಅದೇ ರೀತಿ ಎಂಡ್ ಅಂತ ಬಂದಾಗ, so the constituent particles present at the corners and one constituent particles is present at opposite end of the cube ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ಇಲ್ಲಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಈಗ 8 ಕಾರ್ನರ್ಸ್ ಪಾರ್ಟಿಕಲ್ಸ್ ಇಲ್ಲಿ ಪ್ಲಸ್ 2, so we can add it. 2 + 8 = 10. Do you know? Okay, ಬಾಡಿ ಸೆಂಟರ್ಡ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್ ಮತ್ತೆ ಎಂಡ್ ಸೆಂಟರ್ಡ್. ಬಾಡಿ ಸೆಂಟರ್ಡ್ ಅಲ್ಲಿ 9 ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ, ಫೇಸ್ ಸೆಂಟರ್ಡ್ ಅಲ್ಲಿ 14 ಇರುತ್ತೆ, ಎಂಡ್ ಸೆಂಟರ್ಡ್ ಅಲ್ಲಿ 10 ಇರುತ್ತೆ. ಸೊ ದಿಸ್ ಇಸ್ ದ ಬ್ರೀಫ್ ಡಿಸ್ಕಷನ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಯೂನಿಟ್ ಸೆಲ್. ಸೊ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಅರ್ಥ ಆಗಿದ್ರೆ ಸೊ ನೆಕ್ಸ್ಟ್ ನಾನು ಮುಂದೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ಸ್. ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್. ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಇಲ್ಲಿ ಪ್ಯಾರಾಮೀಟರ್ಸ್ ಆಫ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ as the ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ಅಂತ ನಾವು ಕೇಳುವಾಗ, ಸೊ ಐ ಆಮ್ ಟೇಕಿಂಗ್ ಒಂದು ಕ್ಯೂಬ್ ಅನ್ನು ನಾನು ತಗೊಳ್ತಾ ಇದ್ದೀನಿ. ಜಸ್ಟ್ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ತಗೊಳ್ತಾ ಇದ್ದೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಇದನ್ನ ಬೇಕಾದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಸೊ ಇಲ್ಲೂ ಕೂಡ ನಾನು ಬರೆಯುವಾಗ, ಸೊ ದಿಸ್ ಇಸ್ 3 ಡಿಫ್ರೆಂಟ್ ಆ್ಯಂಗಲ್ಸ್. ಬೇಕಾದ್ರೆ ಬರ್ಕೊಡಿ, ಏನು ತಪ್ಪೇನಿಲ್ಲ. ಜನರಲ್ಲಿ ಬೇಕಾದ್ರೆ ಈ ರೀತಿ ಬರ್ಕೊಂಡು ಸಾಕಾಗಿ ಜಸ್ಟ್ ದಿಸ್ ಇಸ್ ಓಕೆ ದ ಪ್ಯಾರಾಮೀಟರ್ಸ್. ಪ್ಯಾರಾಮೀಟರ್ಸ್ನ ಸ್ಟಡಿ ಮಾಡುವಾಗ ಈ X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್ ಅಂತ ತಗೊಳ್ತೀವಿ. ಸೊ ಅದು ಬೇಡ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ಇದನ್ನ A ಅಂತ ಇಟ್ಕೊಳ್ಳಿ, ಇದನ್ನ B ಅಂತ ಇಟ್ಕೊಳ್ಳಿ, ಇದನ್ನ C ಅಂತ ಇಟ್ಕೊಳ್ಳಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ABC. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ದಿಸ್ ಲೆಂತ್ ಇಸ್ ಕಾಲ್ಡ್ ಆಸ್ ದ ಆಕ್ಸಿಯಲ್ ಲೆಂತ್ ಅಂತ ಕರಿತೀವಿ. ದಿಸ್ ಲೆಂತ್ ಇಸ್ ಕಾಲ್ಡ್ ಆಸ್ ದ ಆಕ್ಸಿಯಲ್ ಲೆಂತ್ ಅಂತ ಕರಿತೀವಿ. A ಆಕ್ಸಿಯಲ್ ಲೆಂತ್, B ಕೂಡ ಆಕ್ಸಿಯಲ್ ಲೆಂತ್, C ನು ಕೂಡ ಆಕ್ಸಿಯಲ್ ಲೆಂತ್. ಇದ್ರ ಮಧ್ಯ ಬರ್ತಕ್ಕಂಥ ಆಂಗಲ್ ಇದೆಯಲ್ಲ, ಇದ್ರ ಮಧ್ಯೆ ಆಂಗಲ್ ಬಿಟ್ವೀನ್ A and B, ಆಂಗಲ್ ಬಿಟ್ವೀನ್ B and C, ಆಂಗಲ್ ಬಿಟ್ವೀನ್ C and A, ನೋ ಪ್ರಾಬ್ಲಮ್. ಆಂಗಲ್ ಬಿಟ್ವೀನ್ A and B, angle between B and C, angle between A and C. So this angle is called as the axial angle. This angle is called as the axial angle ಅಂತ ಹೇಳ್ತೀವಿ. ಇವೆರಡರ ಮಧ್ಯೆ ಬರ್ತಕ್ಕಂಥ ಆಕ್ಸಿಯಲ್ ಆಂಗಲ್ ನಾನು ಆಲ್ಫಾ ಅಂತ ಡಿನೋಟ್ ಮಾಡ್ತೀನಿ. ಇವೆರಡರ ಮಧ್ಯೆ ಬರ್ತಕ್ಕಂಥ ಆಕ್ಸಿಯಲ್ ಆಂಗಲ್ ನಾನು ಬೀಟಾ ಅಂತ ಡಿನೋಟ್ ಮಾಡ್ತೀನಿ. ಇವೆರಡರ ಮಧ್ಯೆ ಬರ್ತಕ್ಕಂಥ ಆಂಗಲ್ ನಾನು ಏನು ಮಾಡ್ತೀನಿ, ಇಲ್ಲಿ ಗ್ಯಾಮಾ ಅಂತ ಕರಿತೀನಿ. ಕ್ಲಿಯರ್? ಇಲ್ಲಿ ಆಕ್ಸಿಯಲ್ ಲೆಂತ್ ಏನಪ್ಪ ಅಂತ ಹೇಳಿದ್ರೆ
A comma B comma C are the axial lengths. Axial angles ಯಾವಪ್ಪ ಅಂತ ಹೇಳಿದ್ರೆ ಆಲ್ಫಾ ಕಾಮ ಬೀಟಾ ಅಂಡ್ ಗ್ಯಾಮಾ ಆರ್ ದ axial angles. ಸೊ ಈ ವ್ಯಾಲ್ಯೂಸ್ ನ ಇಟ್ಕೊಂಡು ಆನ್ ದ ಬೇಸಿಸ್ ಆಫ್ ದೀಸ್ ವ್ಯಾಲ್ಯೂಸ್ ಸೊ ವಿ ಕ್ಯಾನ್ ಗಿವ್ ಅಥವಾ ಜನರಲಿ ದೇರ್ ಆರ್ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಬರುತ್ತೆ. ನಮಗೆ 7 ಕ್ರಿಸ್ಟಲ್ ಸಿಸ್ಟಮ್ಸನ್ನು ಸ್ಟಡಿ ಮಾಡ್ತೀವಿ. ಯಾಕೆ ಮಾಸ್ಟರ್ ಏನಕ್ಕೆ ಬರೆದಿದ್ದು ಅಂತ ನೀವು ಅಂದ್ಕೊಂಡ್ರೆ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಥವಾ 7 ಯೂನಿಟ್ ಸೆಲ್ನ ಸ್ಟಡಿ ಮಾಡ್ತೀವಿ ನಾವು ಜನರಲ್ ಆಗಿ. ಆ 7 ಯೂನಿಟ್ ಸೆಲ್ನ ಸ್ಟಡಿ ಮಾಡುವಾಗ ನಮಗೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಈ ಆಕ್ಸಿಯಲ್ ಲೆಂತ್ ಬೇಕು ಮತ್ತು ಆಕ್ಸಿಯಲ್ ಆ್ಯಂಗಲ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ನ ಬರ್ಕೊಂಡಿದ್ದೀವಿ. ನನಗೆ ನೆನಪಿಟ್ಕೊಡಿ. ಆನ್ ದ ಬೇಸಿಸ್ ಆಫ್ ದೀಸ್ ವ್ಯಾಲ್ಯೂಸ್, ವಾಟ್ ಆರ್ ದೀಸ್ ವ್ಯಾಲ್ಯೂಸ್? On the basis of these A, B, C and alpha, beta, gamma, on the basis of these values, so we are generally know that athwa knowing 7 crystal systems, 7 crystal systems, 7 crystal systems irbodu athwa 7 units anna study ಮಾಡ್ತೀವಿ. ಕ್ಲಿಯರ್? ಓಕೆ, ಅದಕ್ಕೋಸ್ಕರ ಇದನ್ನ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ಅಂತ ಹೇಳಿದಾಗ ಒಂದು ಕ್ಯೂಬನ್ನು ತಗೊಂಡು ಅದರ ಆಕ್ಸಿಯಲ್ ಲೆಂತ್ ಮತ್ತು ಆಕ್ಸಿಯಲ್ ಆ್ಯಂಗಲ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. A, B, C ಮತ್ತು ಆಲ್ಫಾ ಬೀಟಾ ಗ್ಯಾಮಾ ಅಂತ ತಗೊಂಡು ಆನ್ ದ ಬೇಸಿಸ್ ಆಫ್ ದೀಸ್ ವ್ಯಾಲ್ಯೂಸ್ ಸೊ ದೇರ್ ಆರ್ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಆರ್ ಫೌಂಡ್. ಓಕೆ, ಈ ವ್ಯಾಲ್ಯೂಸ್ನ ಇಟ್ಕೊಂಡು 7 ಕ್ರಿಸ್ಟಲ್ ಸಿಸ್ಟಮ್ಸನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಆ 7 ಕ್ರಿಸ್ಟಲ್ ಸಿಸ್ಟಮ್ಸ್ಗಳನ್ನ ನಿಮಗೆ ಎಕ್ಸಾಮಲ್ಲಿ ಮಾಸಿಗೆ ಹೇಳ್ತಾ ಇರ್ತಾರೆ. ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಅದನ್ನು ಪೂರಾ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಅಷ್ಟನ್ನು ಕೂಡ ನಾನು ಬೋರ್ಡ್ನಲ್ಲಿ ಬರೀತೀನಿ ಜನರಲ್ ಆಗಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು 7 ಕ್ರಿಸ್ಟಲ್ ಸಿಸ್ಟಮ್. ನೋಡಿ, 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಂದ್ರೂ ಕೂಡ ಒಂದೇ ಅಥವಾ ಬೇಡ ಅಂತ ಹೇಳಿದ್ರೆ ಅದನ್ನು 7 ಯೂನಿಟ್ ಸೆಲ್ ಅಂತ ಹೇಳಿದ್ರು ಕೂಡ ಒಂದೇ. 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಥವಾ ಯೂನಿಟ್ ಸೆಲ್. ಕ್ಲಿಯರ್ ಆಯ್ತಾ? ಈ 7 ಕ್ರಿಸ್ಟಲ್ ಸಿಸ್ಟಮ್ಸ್ಗಳು ಯಾರ ಮೇಲೆ ಡಿಪೆಂಡ್ ಆಗಿದೆ? ದಿ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಆಫ್ A, B, C ಅಂಡ್ ಆಲ್ಫಾ, ಬೀಟಾ, ಅಂಡ್ ಗ್ಯಾಮಾ. ಈ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಈ 7 ಸಿಸ್ಟಮ್ಸ್ನ ಬರೀಲಿಕ್ಕೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಅದಕ್ಕೆ ನಾವು ಮುಂಚೆ ನಾವು ಒಂದು ಕಾಲಮ್ ಹಾಕೊಂಡ್ಬಿಡೋಣ. ಇಲ್ಲಿ ನೋಡ್ಕೊಳ್ಬೇಕಾದ್ರೆ ಕ್ರಿಸ್ಟಲ್ ಸಿಸ್ಟಮ್ ಅಂತ ನಾವು ಬರೀತಾ ಇದ್ದೀವಿ. ಒಂದು ಕ್ರಿಸ್ಟಲ್ ಸಿಸ್ಟಮ್. ಜಸ್ಟ್ ಐ ವಾಂಟ್ ಟು ರೈಟ್ ಲೈಕ್ ದಿಸ್. ಜಸ್ಟ್ ನೆಕ್ಸ್ಟ್ ಪಾಸಿಬಲ್ ವೇರಿಯೇಷನ್. ನೆಕ್ಸ್ಟ್ axial length. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಸಿಯಲ್ ಆಂಗಲ್. ದ ಲಾಸ್ಟ್ ಒನ್ ಈಸ್ ಎಕ್ಸಾಂಪಲ್ಸ್. ಓಕೆ, ನಿಮಗೆಲ್ಲ ಗೊತ್ತಿದೆ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಬರುತ್ತೆ. ಯಾವಾಗ ಬರುತ್ತೆ? ಆನ್ ದ ಬೇಸಿಸ್ ಆಫ್ ಪ್ಯಾರಾಮೀಟರ್ಸ್ A, B, C ಅಂಡ್ ಆಲ್ಫಾ, ಬೀಟಾ, ಗ್ಯಾಮಾ. ಈ 7 ಕ್ರಿಸ್ಟಲ್ ಸಿಸ್ಟಮ್ಸ್ನ ಬರೀಲಿಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಆ ಸಿಂಪಲ್ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ, ಕ್ಯೂಟ್ ಅವರ್ ಮದರ್ ಅಂತ ಕರಿತೀವಿ. ಏನಂದ್ರಿ? ಕ್ಯೂಟ್ ಅವರ್ ಮದರ್ ಅನ್ನೋದನ್ನ ಕ್ಯಾಪ್ಸೂಲ್ ಬರ್ಕೊಂಡ್ಬಿಡಿ. ಭಾಳ ಈಸಿಯಾಗಿ ನೋಡ್ಕೊಳ್ಳಿ. ಈಗ ನೋಡಿ, ಕ್ಯೂಟ್ ಓಕೆ, ಕ್ಯೂಟ್ ಅವರ್ ಮದರ್, MOTHER. ಈ ಫಾರ್ಮ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಇದೊಂದು ನಾನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ 7 ಸಿಸ್ಟಮ್ಸ್ನ ಭಾಳ ಈಸಿಯಾಗಿ ಬರ್ಕೊಂಡು ಹೋಗ್ಬಿಡ್ಬೋದು. ಹೇಗೆ ಸರ್ ಅಂತ ನಿಮ್ಮನ್ನು ಕೇಳಿದ್ರೆ ಹೇಳ್ತೀನಿ ನೋಡಿ. ಈಗ ಕ್ಯೂಟ್ ಅವರ್ ಮದರ್ ಅಂತ ಹೇಳಿದ್ರೆ ಈ ಸಿ ಯುನ ಅಂಡರ್ಲೈನ್ ಮಾಡ್ಕೊಳ್ಳಿ. ದ ಫಸ್ಟ್ ಸಿಸ್ಟಮ್ ಇಸ್ ಕಾಲ್ಡ್ ಕ್ಯೂಬಿಕ್. Cubic unit cell. Cu for cubic. The second one is TE. TE for tetrahedral.
ಟೆಟ್ರಾಹೆಡ್ರಲ್. ಟೆಟ್ರಾಹೆಡ್ರಲ್ ನೋಡ್ಕೊಳ್ಳಿ, ಜನರಲ್ ಆಗಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಹೇಳ್ತಾ ಹೋಗ್ತೀನಿ. ಓಕೆ, ಸಿ ಯು ಅಂತ ಬಂತಂದ್ರೆ ಬರ್ತೀನಿ ಇಲ್ಲಿ ಕ್ಯೂಬಿಕ್ ಅಂತ ಬರುತ್ತೆ. ಎರಡನೇದು ಟೆಟ್ರಾಹೆಡ್ರಲ್. ಸೊ ಇಲ್ಲಿ ಓ ಯು ಆರ್ ಅಂತ ಬರುತ್ತೆ. ಓ ಯು ಆರ್ ಅಂತ ಹೇಳಿದ್ರೆ ಆರ್ಥೋರೋಂಬಿಕ್. ಓ ಯು ಆರ್ ಅಂತ ಹೇಳಿದ್ರೆ ಆರ್ಥೋರೋಂಬಿಕ್ ಅಂತ ಹೇಳ್ತೀವಿ. ಸೊ ಥರ್ಡ್ ಒನ್ ಇಸ್ ಕಾಲ್ಡ್ ಆರ್ಥೋರೋಂಬಿಕ್. ಆರ್ಥೋರೋಂಬಿಕ್. ಥರ್ಡ್ ಒನ್ ಇಸ್ ಕಾಲ್ಡ್ ದ ಆರ್ಥೋರೋಂಬಿಕ್. So next MO is MO, only for this MO. ನೋಡಿ MO ಅಂದ್ರೆ monoclinic. MO ತಗೊಂಡಿದ್ದೀನಿ. This is called as the monoclinic. Monoclinic MO. MO is called as the monoclinic. Next ಏನು ಬರುತ್ತೆ MO ಆದ್ಮೇಲೆ T ಅಷ್ಟೇ ಬರುತ್ತೆ. T for triclinic. ಟಿ ಅಂತ ಹೇಳಿದ್ರೆ ಆ ಸಿಸ್ಟಮ್ ಹೆಸರು ಬಂದ್ಬಿಟ್ಟು ಟ್ರೈಕ್ಲಿನಿಕ್ ಅಂತ ಬರುತ್ತೆ. ಓಕೆ, ಇನ್ನು ಉಳಿದಂತೆ ಎರಡು ಸಿಸ್ಟಮ್ ಇದೆ ಲಾಸ್ಟ್. ಇನ್ನು ಉಳಿದಂತೆ ಎರಡು ಸಿಸ್ಟಮ್ ಯಾವುದಪ್ಪ ನಿಮಗೆ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಟೂ ಸಿಸ್ಟಮ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಎಚ್ ಇ ಅಂತ ಬರುತ್ತೆ. ಎಚ್ ಇ ಅಂತ ಹೇಳಿದ್ರೆ ಎಕ್ಸಾಗನಲ್. ಎಚ್ ಇ ಅಂತ ಹೇಳಿದ್ರೆ ಎಕ್ಸಾಗನಲ್. ನೋಡಿ ಇಲ್ಲಿ ಎಕ್ಸಾಗನಲ್ ಬರುತ್ತೆ. ಲಾಸ್ಟ್ ಆರ್ ಅಂತ ಹೇಳಿದ್ರೆ ರಾಂಬೋಹೆಡ್ರಲ್. ಲಾಸ್ಟ್ ಆರ್ ರಾಂಬೋಹೆಡ್ರಲ್ ಅಥವಾ ಟ್ರಿಗೋನಲ್ ಅಂತ ಕೂಡ ಕರಿತೀವಿ. 1 2 3 4 5 6 7 ಸೆವೆಂತ್ ಸಿಸ್ಟಮ್ ಯಾವುದಪ್ಪ ಅಂತ ಹೇಳಿದ್ರೆ ರಾಂಬೋಹೆಡ್ರಲ್ ಅಂತ ಬರುತ್ತೆ. ಅಥವಾ ಇದಕ್ಕೆ ಟ್ರಿಗೋನಾಲ್ ಅಂತ ಕೂಡ ಕರಿತೀವಿ. ಟ್ರಿಗೋನಾಲ್ ಅಂತ ಕೂಡ ನಾವು ಇದನ್ನ ಹೇಳ್ತಾ ಹೋಗ್ತೀವಿ. ನೆನ್ಪಿಡ್ಕೊಂಬಿಡಿ, ವೆರಿ ಸಿಂಪಲ್ ಆಗಿ ನೀವು ಇಟ್ಕೋಬಹುದು. ಸೊ ವೆರಿ ಈಸಿ ಟು ರಿಮೆಂಬರ್. ಕ್ಯಾನ್ ಗೋ ಥ್ರೂ ದಿಸ್ ಫಾರ್ಮುಲಾ ಅಂತ ಅಂದ್ಕೊಳ್ಳಿ. ಅದು ಯಾವುದೊಂದು ಈಸಿ ವೇ ಅಂತ ಅಂದ್ಕೊಳ್ಳಿ, ದಾರಿ ಅಂದ್ಕೊಳ್ಳಿ. ತಪ್ಪೇನಿಲ್ಲ, ನಿಮ್ಗೆ ಇಷ್ಟ ಬಂದ ನೀವು ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಕ್ಯೂಟ್ ಅವರ್ ಮದರ್ ಅಂತ ಹೇಳ್ತೀವಿ ನಾವು. ಕ್ಯೂಟ್ ಅವರ್ ಮದರ್ ಅಂತ ಹೇಳಿದ್ರೆ ಸಿ ಯು ಅಂತ ತಗೊಂಡಾಗ ಕ್ಯೂಬಿಕ್ ಅಂತ ನಾವು ನೋಡ್ಕೊಳ್ಳಿ ನೀಟಾಗಿ. ಫಸ್ಟ್ 7 ಸಿಸ್ಟಮ್ಸ್ ಅನ್ನು ರಿಕಾಲ್ ಮಾಡ್ಕೊಳ್ಳಿ. ಫಸ್ಟು ಸಿ ಯು ಅಂತ ಹೇಳಿದ್ರೆ ಕ್ಯೂಬಿಕ್ ಅಂತ ತಗೊಳ್ಳಿ. ಟಿ ಇ ಇದು ಕ್ಯಾಪ್ಸಲ್ ಬರೀಬೇಕು. ಕ್ಯಾಪಿಟಲ್ ಬರ್ಕೊಟ್ರೆ ಈಸಿ ಆಗುತ್ತೆ. ಕ್ಯಾಪಿಟಲ್ ಸಿ ಯು ಟಿ ಕ್ಯೂಟ್ ಅವರ್ ಮದರ್ ಅನ್ನೋದನ್ನ ಕ್ಯಾಪಿಟಲ್ ಲೆಟರ್ ಬರ್ಕೊಂಡ್ರೆ ನಿಮ್ಗೆ ಹೇಳಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಹೊಡಿಲಿ. ಕ್ಯೂಬಿಕ್ ಆಯಿತು. ಟಿ ಇ ಟೆಟ್ರಾಹೆಡ್ರಲ್ ಆಯಿತು. ನೋಡ್ಕೊಳ್ಳಿ. ಓ ಯು ಆರ್ ಮೀನ್ಸ್ ಆರ್ಥೋರಾಂಬಿಕ್. ಪೂರ ಸೆಂಟೆನ್ಸ್ ಓ ಯು ಆರ್ ಅಂದರೆ ಆರ್ಥೋರಾಂಬಿಕ್. ಎಮ್ ಓ ಮೊನೋಕ್ಲಿನಿಕ್. ಎಮ್ ಓ. ಟಿ ಅಂತ ಹೇಳಿದ್ರೆ ಟ್ರೈಕ್ಲಿನಿಕ್. ನೆಕ್ಸ್ಟ್ ಎಚ್ ಇ ಅಂತ ಹೇಳಿದ್ರೆ ಎಕ್ಸಾಗೋನಲ್. ಓಕೆ, ಆರ್ ಅಂತ ಹೇಳಿದ್ರೆ ರಾಂಬೋಹೆಡ್ರಲ್ ಅಂತ ಕರಿತೀವಿ. ಆ ರಾಂಬೋಹೆಡ್ರಲ್ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ಅದನ್ನ ಟ್ರಿಗೋನಲ್ ಅಂತ ಕರಿತೀವಿ. ಓಕೆ, ಇದು ಕ್ಲಿಯರ್. ಇಷ್ಟು ನಾವು ನೀಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಪಾಸಿಬಲ್ ವೇರಿಯೇಷನ್ಸ್, ಕ್ಯೂಬಿಕಲ್ಲಿ ಏನು ಪಾಸಿಬಲ್ ವೇರಿಯೇಷನ್ಸ್ ಬರ್ತವೆ ಅಂತ ಹೇಳಿದಾಗ ಇಲ್ಲೂ ಕೂಡ ನಾವು ಜನರಲ್ ಆಗಿ ಯೂನಿಟ್ಸಲ್ಲಿ 3 ಬರುತ್ತೆ. ಒಂದು ಸಿಂಪಲ್ ಕ್ಯೂಬು, ಅದನ್ನು ಪ್ರಿಮಿಟಿವ್, ಮತ್ತು ಬಾಡಿ ಸೆಂಟರ್ಡ್ ಮತ್ತು ಫೇಸ್ ಸೆಂಟರ್ಡ್. ಎಷ್ಟು ಬರುತ್ತೆ ನಿಮಗೆ ಪಾಸಿಬಲ್ ವೇರಿಯೇಷನ್ಸ್ ಅಂತ ಹೇಳಿದಾಗ 3 ಪಾಸಿಬಲ್ ವೇರಿಯೇಷನ್ಸ್ ಇನ್ ಕ್ಯೂಬಿಕ್. ಯಾವ್ಯಾವ ಅಂತ ಕೇಳಿದ್ರೆ, ಸೊ ಒನ್ ಈಸ್ ಪ್ರಿಮಿಟಿವ್. ಒಂದು ಪ್ರಿಮಿಟಿವ್ ಬರುತ್ತೆ. ನೆಕ್ಸ್ಟ್ BCC ಬರುತ್ತೆ, ಮತ್ತೆ FCC. ನೆನ್ಪಿಟ್ಕೊಳ್ಳಿ. ಸೊ ಕ್ಯೂಬಿಕ್ ಅಲ್ಲಿ ಹೌ ಮೆನಿ ಪಾಸಿಬಲ್ ವೇರಿಯೇಷನ್ಸ್ ವಿ ಹ್ಯಾವ್ ಟು ಫೌಂಡ್. ನಾವು ಎಷ್ಟು ನೋಡ್ಬೋದು ಅಂತ ಹೇಳಿದಾಗ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ 3 ಪಾಸಿಬಲ್ ವೇರಿಯೇಷನ್ಸ್: ಪ್ರಿಮಿಟಿವ್, ಬಾಡಿ ಸೆಂಟರ್ಡ್ ಮತ್ತು ಫೇಸ್ ಸೆಂಟರ್ಡ್ ಅಂತ ಹೇಳ್ತೀವಿ. ಸೊ ಟೆಟ್ರಾಹೆಡ್ರಲ್ ಎಷ್ಟು ನೋಡ್ಬೋದು? 2. ಟೆಟ್ರಾಹೆಡ್ರಲ್ಲಿ ನಾವು 2 ಸಿಸ್ಟಮ್ಸನ್ನು ನೋಡ್ತೀವಿ. ಅದು 2 ಯೂನಿಟ್ಸ್ ಎಲ್ಲ ನೋಡ್ತೀವಿ. ಆ 2 ಯೂನಿಟ್ಸ್ ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ, ಒಂದು ಪ್ರಿಮಿಟಿವ್ ಮತ್ತೊಂದು BCC. BCC ಅಂತಂದ್ರೆ ಬಾಡಿ ಸೆಂಟರ್ಡ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ? ಕ್ಯೂಬಿಕಲ್ಲಿ 3 ನೋಡ್ತೀವಿ, ಟೆಟ್ರಾಹೆಡ್ರಲ್ಲಿ 2ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಆಗಿಂದ ಆರ್ಥೋರಾಂಬಿಕಲ್ಲಿ ಎಷ್ಟು ನೋಡ್ತೀವಿ? 4 ನೋಡ್ತೀವಿ, ಇನ್ಕ್ಲೂಡಿಂಗ್ ಎಂಡ್ ಸೆಂಟರ್ಡ್. ಏನಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರಿಮಿಟಿವ್ ಕೂಡ ಇದೆ, ಮತ್ತೆ BCC ಕೂಡ ಇದೆ, FCC ಕೂಡ ಇದೆ, ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಂಡ್ ಸೆಂಟರ್ಡ್ ಕೂಡ ಇಲ್ಲಿದೆ.
ಎಂಡ್ ಸೆಂಟರ್ಡ್ ಕೂಡ ಇಲ್ಲಿದೆ. ನೆನ್ಪಿಟ್ಕೊಳ್ಳಿ, ಕ್ಯೂಬಿಕಲ್ಲಿ 3 ಯೂನಿಟ್ಸ್ ಅಲ್ಲಿ ಬರುತ್ತೆ, ಇದರಲ್ಲಿ 2 ಪಾಸಿಬಲ್ ವೇರಿಯೇಷನ್ಸ್ ಬರುತ್ತೆ, ಇದರಲ್ಲಿ 4 ಪಾಸಿಬಲ್ ವೇರಿಯೇಷನ್ಸ್ಗಳು ಬರ್ತಾ ಹೋಗ್ತವೆ ಜನರಲ್ ಆಗಿ. ಓಕೆನಾ? ಇನ್ನು ಉಳಿದದ್ದು ಮೊನೋಕ್ಲಿನಿಕ್. ಮೊನೋಕ್ಲಿನಿಕ್ ಅಲ್ಲಿ 2 ಪಾಸಿಬಲ್ ವೇರಿಯೇಷನ್ಸ್ ಬರುತ್ತೆ, ಒಂದು ಪ್ರಿಮಿಟಿವ್ ಮತ್ತೊಂದು ಎಂಡ್. ಮತ್ತೊಂದು ಯಾವುದಪ್ಪ ಅಂತ ಹೇಳಿದ್ರೆ ಎಂಡ್ ಸೆಂಟರ್ ಅಂತ ಬರುತ್ತೆ. ಇನ್ನು ಉಳಿದವೆಲ್ಲದೂ ಕೂಡ ಸಿಂಗಲ್, ಓನ್ಲಿ ಫಾರ್ ಪ್ರಿಮಿಟಿವ್. ಓಕೆ, ರಿಮೆಂಬರ್, ಇಲ್ಲೇ ನೆನ್ಪಿಟ್ಕೊಳ್ಳಿ, ಕ್ಯೂಬಿಕ್ ಅಲ್ಲಿ 3 ಪಾಸಿಬಲ್ ವೇರಿಯೇಷನ್ಸ್ ಬರುತ್ತೆ, ಟೆಟ್ರಾಹೆಡ್ರಲ್ 2 ಪಾಸಿಬಲ್ ವೇರಿಯೇಷನ್ಸ್ ಬರುತ್ತೆ, ಆರ್ಥೋರಾಂಬಿಕ್ ಅಲ್ಲಿ 4 ಪಾಸಿಬಲ್ ವೇರಿಯೇಷನ್ಸ್ ಬರುತ್ತೆ, ಮೊನೋಕ್ಲಿನಿಕ್ ಅಲ್ಲಿ 2 ಪಾಸಿಬಲ್ ವೇರಿಯೇಷನ್ಸ್ ಬರುತ್ತೆ, ಟ್ರೈಕ್ಲಿನಿಕ್ ಅಲ್ಲಿ ಓನ್ಲಿ 1 ಪಾಸಿಬಲ್ ವೇರಿಯೇಷನ್ ಇಸ್ ಕಾಲ್ಡ್ ಆಸ್ ದ ಪ್ರಿಮಿಟಿವ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಓನ್ಲಿ 1 ಇಸ್ ಕಾಲ್ಡ್ ಆಸ್ ದ ಪ್ರಿಮಿಟಿವ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ 1 ಬರ್ತದೆ, ಇಸ್ ಕಾಲ್ಡ್ ಆಸ್ ದ ಪ್ರಿಮಿಟಿವ್ ಅಂತ ಕರಿತೀವಿ. ಇವೆಲ್ಲದೂ ಕೂಡ ಪ್ರಿಮಿಟಿವ್ ಈ ರೀತಿ ಬರುತ್ತೆ. ಇಸ್ ಆರ್ ದ ಪಾಸಿಬಲ್ ವೇರಿಯೇಷನ್. ಹಾಗಿದ್ರೆ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಅಲ್ಲಿ ಹೌ ಮೆನಿ ಪಾಸಿಬಲ್ ವೇರಿಯೇಷನ್ಸ್ ಅಂತ ತಗೊಂಡಾಗ 3 + 2 5, 5 + 4 9, 9 + 2 11, 12, 13, 14. Remember, 14 are possible. 14 possible variations are possible in 7 crystal systems. ಅಂದರೆ 7 ಕ್ರಿಸ್ಟಲ್ ಸಿಸ್ಟಮ್ಸ್ಗಳಲ್ಲಿ ಎಷ್ಟು ಪಾಸಿಬಲ್ ವೇರಿಯೇಷನ್ಸ್ಗಳು ಸಾಧ್ಯ ಇದೆ, ಅವಕಾಶ ಇದೆ ಅಂತ ಹೇಳಿದ್ರೆ ನಮಗೆ 14 ಪಾಸಿಬಲ್ ವೇರಿಯೇಷನ್ಸ್ ಇದೆ. ಹಾಗಾಗಿ ಇದೊಂದು ಚಾರ್ಟ್ನ ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಒಂದು ವರ್ಷ ಕೇಳ್ತಾ ಇರ್ತಾರೆ, ಅದರ CT ಕೂಡ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಯಾವಂದರೆ ನೆಕ್ಸ್ಟ್ ಬಂದಾಗ ಇದೆಲ್ಲ ಬರ್ಕೊಂಡ್ಬಿಡ್ತೀರಾ, ಸ್ವಲ್ಪ ಟ್ರೈ ಮಾಡಿ ಕಲೀಲಿಕ್ಕೆ. ಕಷ್ಟ, ಅದು ಪ್ರಾಕ್ಟೀಸ್ ಮಾಡಬೇಕು, ಬಿಡೋವಾಗಿಲ್ಲ. 1-2 ಸಲ 3 ಸಲ ಬರೆದು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ನೀವು ಬರೀತೀರಂತ ಅಂದ್ಕೊಂಡಿದ್ದೀರಲ್ಲ, ಬರಿಬೋದು. ಕಷ್ಟ ಏನಾಗಲ್ಲ ಅದರಲ್ಲಾಗಿ. ಸೊ ಹಾಗಿದ್ರೆ ಈಗ ಪ್ರಿಮಿಟಿವ್ ಮತ್ತು BCC FCC ಆಯಿತು. ಆಕ್ಸಿಯಲ್ ಲೆಂತ್ನ ಹೆಂಗೆ ಕೊಡ್ತೀರಾ, ಆಕ್ಸಿಯಲ್ ಲೆಂತ್ನ ಹೆಂಗೆ ಹೇಳ್ತೀರಾ ಅಂತಂದಾಗ, ಈ ಆಕ್ಸಿಯಲ್ ಲೆಂತ್ನ ಹೇಳುವಾಗ ನಾನು ಆಗ ಪ್ಯಾರಾಮೀಟರ್ಸ್ ಹೇಳಿದ್ದೆ. ಲೆಂತ್ ಹೇಳುವಾಗ ABC ಅಂತ ಹೇಳ್ತೀವಿ, ಆ್ಯಂಗಲ್ ಹೇಳುವಾಗ ಆಲ್ಫಾ, ಬೀಟಾ ಮತ್ತು ಗ್ಯಾಮಾ ಅಂತ. ಹಾಗಾಗಿ ಈ ಆಕ್ಸಿಯಲ್ ಲೆಂತ್ನ ಬರೆಯುವಾಗ ನಾನು ಸಿಂಪಲ್ ಹೇಳ್ಕೊಡ್ತೀನಿ ನಿಮ್ಗೆ ಈಸಿಗೆ. A = B, B = C. A = B, B = C. ಓಕೆ, ಇಲ್ಲಿ ಏನು ಬರ್ತಿದ್ದೀರಲ್ಲ ಇದನ್ನೇ ಸೇಮ್ ಬರ್ಕೋಬೋದು. ಇಲ್ಲಿ ಈಸಿ, ನನ್ನ ವೇ ಹೇಳ್ಕೊಡ್ತಾರೆ ನಿಮ್ಗೆಲ್ಲ. ಇಲ್ಲಿ ಏನು ಬರ್ತಿದ್ದೀರಲ್ಲ ಇದನ್ನು ಕೂಡ ಸೇಮ್ ಬರುತ್ತೆ. A = B, B = C. ನೋಡ್ಕೊಂಬಿಡಿ ಜನರಲ್. ನೋಡಿ, ಇಲ್ಲೂ ಕೂಡ ಕ್ಯೂಬಿಕ್ಕಿಗೆ ಏನು ಬರುತ್ತಲ್ಲ ಆಕ್ಸಿಯಲ್ ಲೆಂತ್, ರಾಂಬೋಹೈಡ್ರಲ್ಲೂ ಕೂಡ ಅದೇ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಟೆಟ್ರಾಹೆಡ್ರಲ್ಗೆ A = B, B ≠ C. ಇದನ್ನ ಇಲ್ಲಿ ಬರೀಬಹುದು. ನೋಡಿ, ಇಲ್ಲಿ ಟೆಟ್ರಾಹೆಡ್ರಲ್ಗೆ ಏನು ಆಕ್ಸಿಯಲ್ ಲೆಂತ್ ಬರುತ್ತಲ್ಲ ಆ ಲೆಂತ್ ಹೆಕ್ಸಾಗನಲ್ಗೂ ಬರುತ್ತೆ. A = B, B ≠ C. ಕ್ಲಿಯರ್? ಅದೇ ರೀತಿ ಆರ್ಥೋರಾಂಬಿಕ್ ಏನಿದೆಯಲ್ಲ ಅದು ಕೂಡ A ≠ B, B ≠ C. ಸೇಮ್ ಇಲ್ಲಿ ಬರುತ್ತೆ ಟ್ರೈಕ್ಲಿನಿಕ್ಕಿಗೆ. ನೋಡ್ಕೊಳ್ಳಿ, ಇದು ಕೂಡ A ≠ B, B ≠ C. ಸೇಮ್ ಬರುತ್ತೆ. ನೋಡ್ಕೊಂಬಿಡಿ ಜನರಲ್ಲ, ಬೇಕಾದ್ರೆ ನೋಡಿ. ಕ್ಯೂಬಿಕ್ಗೆ ಬರ್ತಕ್ಕಂಥದ್ದು ಇಲ್ಲಿ ಬರುತ್ತೆ, ಸೆಕೆಂಡ್ ಇಲ್ಲಿ 6, ಥರ್ಡ್ 5th. ಈ ಏನಿದೆಯಲ್ಲ ಆಸ್ ಇಟ್ ಈಸ್ ಬರ್ಕೊಡಿ, ಇವೆರಡು ಸೇಮ್. ಹಾಗಾಗಿ ಉಳ್ಕೊಳ್ಳೋದು ಯಾರು? ಮೊನೋಕ್ಲಿನಿಕ್ ಇರೋದ್ರಿಂದ 2 ಇರೋದ್ರಿಂದ ನೋಡಿ, ಮೊನೋಕ್ಲಿನಿಕ್ ಬರೋದ್ರಿಂದ ಇಯರ್ ದ ಲಾಸ್ಟ್ ಒನ್ ಇಸ್ ಮೊನೋಕ್ಲಿನಿಕ್. ಹಾಗಾಗಿ ಇವನ್ನ ಸೇಮ್ ಬರೀಬೋದು. A ≠ B, B ≠ C. ಇದು ನಮ್ಮ ಟ್ರಿಕ್ಸ್ ನಿಮಗೆ ಹೇಳ್ಕೊಡ್ತಾ ಇರ್ತಾರೆ ಎಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಕೊಟ್ಟಿರ್ತಾರೆ, ನಾವು ಇವು ಆರ್ಡರ್ಲಿ ಅರೇಂಜ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾರೆ ಜನರಾಗಿ. ಹಾಗಾಗಿ ನೋಡಿ, ಈ ರೀತಿ ಬರ್ಕೊಟ್ರೆ ಕರೆಕ್ಟೇ ಆಕ್ಸಿಯಲ್ ಲೆಂತ್ ಬರುತ್ತೆ. ನೋಡ್ಕೊಳ್ಳಿ ಜನರಾಗಿ, ಈ ಥರ ಆಕ್ಸಿಯಲ್ ಲೆಂತ್ಗಳನ್ನ ಇಲ್ಲಿ ಬರೆದಿದ್ದನ್ನು ಫಸ್ಟ್ ಬರೆದಿದ್ದನ್ನು ಲಾಸ್ಟ್ ತಗೊಳ್ಳಿ, ಎರಡನೇದು ಬರೆದಿದ್ದನ್ನು 6th ಪೇಜ್ ತಗೊಳ್ಳಿ, ಮೂರನೇದು 5th ತಗೊಳ್ಳಿ. ಇನ್ನು ಉಳಿದಂಥದ್ದು ಏನು ಬರುತ್ತಲ್ಲ ಆ್ಯಸ್ ಇಟ್ ಈಸ್ ಆಗಿ ಇಟ್ಕೊಳ್ಳಿ. ಇದೆಲ್ಲದೂ ಕೂಡ ಏನಂತ ಹೇಳ್ತೀವಿ ನಾವು ಇದನ್ನು ಆಕ್ಸಿಯಲ್ ಲೆಂತ್. ಹಾಗಾದ್ರೆ ಆಕ್ಸಿಯಲ್ ಆ್ಯಂಗಲ್ಸ್ ಏನು ಹೇಳ್ತೀರಾ? ಆಕ್ಸಿಯಲ್ ಆ್ಯಂಗಲ್ಸ್ 3ಕ್ಕೂ ಸೇಮ್ ಬರುತ್ತೆ. ಮುಂದೆ ನೋಡ್ಕೊಳ್ಳಿ, ಈಗ ಈ 3ಕ್ಕೂ ಆಲ್ಫಾ = ಬೀಟಾ, ಬೀಟಾ = ಗ್ಯಾಮಾ 90 ಡಿಗ್ರಿ ಅಂತ ನಾವು ಹೇಳ್ತೀವಿ. ಓಕೆನಾ? 3 ಸೇಮ್ ಬರುತ್ತೆ. ಆಲ್ಫಾ = ಬೀಟಾ, ಬೀಟಾ = ಗ್ಯಾಮಾ, ಗ್ಯಾಮಾ = 90. ಆಲ್ಫಾ = ಬೀಟಾ, ಬೀಟಾ = ಗ್ಯಾಮಾ, ಗ್ಯಾಮಾ = 90. ನೋಡಿ, 3 ಸೇಮ್ ಬರುತ್ತೆ. 3 ಕ್ಯೂಬಿಕ್ಕು, ಟೆಟ್ರಾಹೆಡ್ರಲ್ ಮತ್ತು ಆರ್ಥೋರಾಂಬಿಕ್ ಈ 3ಕ್ಕೂ ಕೂಡ ಸೇಮ್ ಬರುತ್ತೆ. ಒಂದು ಇಡೀ 7 ಸಿಸ್ಟಮಲ್ಲಿ
ನೆನ್ಪಿಟ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ ನಿಮಗೆ ಅಂತ ಹೇಳಿದ್ರೆ, ನೇಮ್ ದ ಕ್ರಿಸ್ಟಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಈ ವ್ಯಾಲ್ಯೂಸ್ ಕೊಡ್ತಾರೆ. ಏನು ಕೊಡ್ತಾರೆ? ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ನಾಟ್ ಈಕ್ವಲ್ ಟು ಸಿ, ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ಈಕ್ವಲ್ ಟು ಗ್ಯಾಮಾ, ಗ್ಯಾಮಾ ಇಸ್ ಈಕ್ವಲ್ ಟು 90. ನೇಮ್ ದ ಸಿಸ್ಟಮ್ ಅಂತ ಕೇಳ್ತಾರೆ. ಅವಾಗ ನೀವೇನು ಬರಬೇಕು ಆನ್ಸರ್ನ? ಟೆಟ್ರಾಹೆಡ್ರಲ್ ಅಂತ ಬರಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇಡೀ ಸಿಸ್ಟಮ್ ಅಲ್ಲಿ ಎಲ್ಲ ಕಡೆ 90 ಡಿಗ್ರಿ ಬರುತ್ತೆ, ಆದರೆ ಒಂದೇ ಒಂದು ಕಡೆ ಮಾತ್ರ 120 ಡಿಗ್ರಿ ಬರುತ್ತೆ. ಆ 120 ಡಿಗ್ರಿ ಬಂತು ಅಂದರೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ಆನ್ಸರ್ ಬರೀರಿ. ಆ 120 ಡಿಗ್ರಿ ಬಂತು ಅಂದರೆ ಆ ಸಿಸ್ಟಮ್ ಯಾವುದಪ್ಪ ಅಂತ ಹೇಳಿದ್ರೆ ಹೆಕ್ಸಾಗನಲ್. ಹೆಕ್ಸಾಗನಲ್ ಮಾತ್ರ 120 ಡಿಗ್ರಿ ಬರುತ್ತೆ, ಎಲ್ಲೂ ಕೂಡ 120 ಬರಲ್ಲ, ಎಲ್ಲದೂ ಕೂಡ 90. ನೋಡ್ಕೊಳ್ಳಿ, ಕ್ಯೂಬಿಕ್ ಇಂದ ಹಿಡಿದು ರಾಂಬೋಹೆಡ್ರಲ್ ತನಕ ನಾವು ಹೋದರೆ ಎಲ್ಲದೂ ಕೂಡ ಪ್ರತಿಯೊಂದು ಕೂಡ 90 ಡಿಗ್ರಿ ಬರುತ್ತೆ. ಒಂದು ಮಾತ್ರ 120 ಡಿಗ್ರಿ ಬರುತ್ತೆ, 120 ಡಿಗ್ರಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಹೆಕ್ಸಾಗನ್. ನೋಡಿ, ಹೆಕ್ಸಾಗನ್ ಬೇಕಾದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಗ್ಯಾಮಾ ಇಸ್ ಈಕ್ವಲ್ ಟು 120, ಗ್ಯಾಮಾ ಇಸ್ ಈಕ್ವಲ್ ಟು 120. ನೋಡಿ, ಎಲ್ಲಾದ್ರೂ ನಮ್ಮ ನಂಬರ್ ಇನ್ 120 ಕಾಣ್ತು ಅಂತ ಹೇಳಿದ್ರೆ, ಸೊ ನೀವು ಏನು ವಿತೌಟ್ ಸಿಂಗಲ್ ಥಾಟ್ ಯಾವುದೇ ರೀತಿ ಯೋಚನೆ ಮಾಡ್ದೇ ಆ ಸಿಸ್ಟಮ್ ಯಾವುದಪ್ಪ ಅಂತ ಕ್ವಶನ್ಸ್ ಕೇಳಿದ್ರೆ ನೀವೇನು ಬರಬೇಕಪ್ಪ ಅಂತಂದರೆ ದಟ್ ಸಿಸ್ಟಮ್ ಈಸ್ ಕಾಲ್ಡ್ ದ ಸಿಸ್ಟಮ್ ಯಾವ್ದು ನಿಮಗೆ ಅಂತ ಹೇಳಿದ್ರೆ ದಟ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ದ ಹೆಕ್ಸಾಗನಲ್ ಸಿಸ್ಟಮ್. ನೆನ್ಪಿಟ್ಕೊಳ್ಳಿ, ಮರಿಬೇಡಿ. 120 ಡಿಗ್ರಿ ಲೆಂತ್, ಸರ್ 120 ಡಿಗ್ರಿ ಆ್ಯಂಗಲ್ ನೋಡಿದ ತಕ್ಷಣ, 120 ಡಿಗ್ರಿ ಆ್ಯಂಗಲ್ ನೋಡಿದ ತಕ್ಷಣ, ಆ್ಯಕ್ಚುಯಲ್ ಆ್ಯಂಗಲ್ ನೋಡಿದ ತಕ್ಷಣ ಅದು ಯಾವ ಸಿಸ್ಟಮ್ ಅಂತ ಡಿಸೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ದ ಹೆಕ್ಸಾಗನಲ್. ಹೆಕ್ಸಾಗನಲ್ ಸಿಸ್ಟಮ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದೊಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾದ ಮೇಲೆ ಇನ್ನು ಉಳಿದ ಹೆಂಗೆ ಬರೀಬೇಕು ಸ್ವಲ್ಪ ಯೋಚನೆ ಮಾಡಿ. ಟ್ರೀಕಿಯಲ್ಲಿ ಇಲ್ಲ ಸ್ವಲ್ಪ ನಿಮಗೆ ನೋಡಿದ ತಕ್ಷಣ ಇವನ್ನೆಲ್ಲ ಹೇಳ್ಕೊಟ್ಬಿಡಿ, ಈ ಮೂರನ್ನ ಎಜೆಂಟ್ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಇಲ್ಲಿ ಮಾತ್ರ ಹೆಕ್ಸಾಗನಲ್ ಬಂದಾಗ 120 ಅಂತ ಬರ್ರಿ, ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಇನ್ನು ಉಳಿದಿದ್ದು ಯಾವ್ದು ನಮಗೆ ಇಲ್ಲ, ಮೊನೋಕ್ಲಿನಿಕ್ಕು, ಟ್ರೈಕ್ಲಿನಿಕ್ಕು ಮತ್ತು ರಾಂಬೋಹೆಡ್ರಲ್ ಉಳಿತು. ಈಗ ಮೊನೋಕ್ಲಿನಿಕ್ಕು ಮತ್ತು ರಾಂಬೋಹೆಡ್ರಲ್ ಬಿಟ್ಬಿಡಿ. ಟ್ರೈಕ್ಲಿನಿಕ್ ನೋಡಿ, ಇಲ್ಲಿ ಏನಿದೆಯಲ್ಲ ಇದನ್ನೇ ಬರೀಬೋದು. ಎ ಇಸ್ ನಾಟ್ ಈಕ್ವಲ್ ಟು ಬಿ, ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಏನಿದೆಯಲ್ಲ ಅದೇ ರೀತಿ ಮಿಸ್ ಮಾಡ್ಕೋಬೇಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಹೇಳುವಾಗ ಇದೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೊನೋಕ್ಲಿನಿಕ್ ಇದೆ, ಇಲ್ಲಿ ಟ್ರೈಕ್ಲಿನಿಕ್ ಇದೆ, ಇಲ್ಲಿ ರಾಂಬೋಹೆಡ್ರಲ್ ಇದೆ. ಇಲ್ಲೊಂದು ಚೂರು ನೀವು ಕಣ್ಣಾಡಿಸಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹೇಳುವಾಗ ಸ್ವಲ್ಪ ಎಲ್ಲೋ ವೇರಿಯೇಷನ್ ಆಗ್ಬಿಡುತ್ತೆ. ಟ್ರೈ ಕ್ಲಿನಿಕ್ ಅಂತ ನಾವೇನು ಹೇಳ್ತೀವಲ್ಲ, ಈ ಟ್ರೈ ಕ್ಲಿನಿಕ್ಕನ್ನು ಬರೆಯುವಾಗ ಇಲ್ಲೊಂದು ಚೂರು ಅಬ್ಸರ್ವ್ ಮಾಡಿ. ಟ್ರೈ ಕ್ಲಿನಿಕ್ ಇದು ಬರೆಯೋಂಗಿಲ್ಲ, ಮತ್ತೆ ನೆನ್ಪಿಟ್ಕೊಳ್ಳಿ. ಟ್ರೈ ಕ್ಲಿನಿಕ್ ಬರೆಯುವಾಗ ಎ ಇಸ್ ನಾಟ್ ಈಕ್ವಲ್ ಟು ಬಿ, ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಇರೋದ್ರಿಂದ ಸೇಮ್ ಬರ್ಕೋಬಹುದು. ಆಲ್ಫಾ ಇಸ್ ನಾಟ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ನಾಟ್ ಈಕ್ವಲ್ ಟು ಗ್ಯಾಮಾ, ಗ್ಯಾಮಾ ಇಸ್ ನಾಟ್ ಈಕ್ವಲ್ ಟು 90 ಅಂತ ಬರೀಬಹುದು. ಇವರಿಗೆ ತಪ್ಪಿಲ್ಲ, ಬರೀಬಹುದು. ಆದರೆ ಇವೆರಡು ಕೇಸಲ್ಲಿ ಕಷ್ಟ ಆಗುತ್ತೆ. ಹೆಂಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈಗ ಹೇಳ್ತೀನಿ ನೋಡಿ ಜನರ. ಈಗ ಈ ಕೇಸಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ನೆನ್ಪಿಡ್ಕೊಳ್ಳಿ, ಚೂರು ನೆನ್ಪಿಡಲೇಬೇಕೇನೋ ಮಾಡೋಂಗಿಲ್ಲ. ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ಈಕ್ವಲ್ ಟು ಗ್ಯಾಮಾ, ಗ್ಯಾಮಾ ಇಸ್ ನಾಟ್ ಈಕ್ವಲ್ ಟು 90. ಯಾವುದಕ್ಕಪ್ಪ ಅಂತ ಹೇಳಿದ್ರೆ ರಾಂಬೋಹೆಡ್ರಲ್ಲಿಗೆ ಹೇಳ್ತೀವಿ, ರಾಂಬೋಹೆಡ್ರಲ್ಲಿಗೆ. ಲಾಸ್ಟ್ ಒನ್ ಏನಿದೆಯಲ್ಲ, ಬೀಟಾ ನಾಟ್ ಈಕ್ವಲ್ ಟು 90, ಬೀಟಾ ನಾಟ್ ಈಕ್ವಲ್ ಟು 90 ಬಂತು ಅಂದರೆ ಇಸ್ ಕಾಲ್ಡ್ ಆಸ್ ಮೊನೋಕ್ಲಿನಿಕ್. ಹೆಂಗೆ ಸರ್ ಅಂತಂದರೆ ಆಲ್ಫಾ ಇಸ್ ಈಕ್ವಲ್ ಟು ಗ್ಯಾಮಾ 90, ಬೀಟಾ ನಾಟ್ ಈಕ್ವಲ್ ಟು 90. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸಿಸ್ಟಮ್. ಅಂದರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟೆಲ್ಲ ನಾನು ಹೇಳಿದ್ದೀನಿ ಜನರಲ್ ಆಗಿ. ಸ್ವಲ್ಪ ಯೋಚನೆ ಮಾಡಿ, ಇವನ್ನೆಲ್ಲ ಬರಿಬೋದು, ಕಷ್ಟನಾಗಲ್ಲ ಜನರಲ್ ಆಗಿ. ಸ್ವಲ್ಪ ಯೋಚನೆ ಮಾಡಿಕೊಂಡು, ಆದರೆ ಭಾಳ ಡೀಪಾಗಿ ಈ ಟೇಬಲ್ ಹೈಟ್ ಮಾಡೋಕ್ಕೆ ಹೋಗಬೇಡಿ. 120 ಅಂತ ಬಂತು ಅಂತ ಹೇಳಿದ್ರೆ ಸಿಸ್ಟಮ್ನ ಬರೆದು ಬಿಡಿ. ಇವ್ರು ಯಾವ ರೀತಿ ಕ್ವಶನ್ಸ್ ಕೇಳ್ತಾರಪ್ಪ ನಿಮಗೆ ಅಂತ ಹೇಳಿದ್ರೆ, ನೇಮ್ ದ ಸಿಸ್ಟಮ್, ಹ್ಯಾವ್ ದ ಫಾಲೋವಿಂಗ್ ಆಕ್ಸಿಯಲ್ ಲೆಂತ್ ಆ್ಯಂಡ್ ಆಕ್ಸಿಯಲ್ ಆ್ಯಂಗಲ್ ಅಂತ ಕೊಟ್ಬಿಟ್ಟು, ಸೊ ಎ ಇಸ್ ನಾಟ್ ಈಕ್ವಲ್ ಟು ಬಿ, ಬಿ ಇಸ್ ನಾಟ್ ಈಕ್ವಲ್ ಟು ಸಿ, ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ಈಕ್ವಲ್ ಟು ಗ್ಯಾಮಾ, ಗ್ಯಾಮಾ ಇಸ್ ಈಕ್ವಲ್ ಟು 90 ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಟೇಬಲ್ ಕಾರನ್ನು ಆದಷ್ಟು ಕಲೀಲಿಕ್ಕೆ ಪ್ರಯತ್ನ ಪಡಿ. ನನಗೆ ಎಷ್ಟು ಗೊತ್ತಾ ಆ ವೇಯಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಅದು ನೀವು ಸ್ವಲ್ಪ ಅದನ್ನು ನೋಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡ್ಕೊಡಿ, ಇಷ್ಟೆಲ್ಲ ಇದೆ. ಆದರೆ ಒಂದು ಮಾತ್ರ ನಾನು ಹೇಳ್ಬೋದು, ಅದೊಂದು ಫಾರ್ಮುಲಾ ಹಿಡ್ಕೊಂಡು ಕಲಿಬೋದು ಅಂತ. ಅಥವಾ ಸಮ್ಟೈಮ್ಸ್ ಏನು ಮಾಡಿದವರು ನೇಮ್ ಎನಿ ಟು ಇಂಪಾರ್ಟೆಂಟ್ ಕ್ರಿಸ್ಟಲ್ ಸಿಸ್ಟಮ್ಸ್ ಅಂತ ಕೂಡ ಕೇಳ್ತಾರೆ. ನೇಮ್ ಎನಿ ಟು ಇಂಪಾರ್ಟೆಂಟ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ಕೇಳಿದಾಗ ನೀವು ಬೇಕಾದ್ರೆ ಕ್ಯೂಬಿಕ್ಕು, ಟೆಟ್ರಾಹೆಡ್ರಲ್ ಯಾವುದಾದ್ರು ಎರಡು ಬರೋದು ಸಾಕು. ಅದನ್ನು ಬರಲಿಕ್ಕೆ ಒಂದು ಫಾರ್ಮುಲಾ ಕೂಡ ಹೇಳಿದ್ದೀನಿ, ಕ್ಯೂ ಟವರ್ ಮದರ್ ಅಂತ ಕೂಡ ನಾನು ಫಾರ್ಮುಲಾ ಕೂಡ ನಾನು ಕ್ಲಾರಿಫೈ ಮಾಡಿದ್ದೀನಿ. ಆ ಫಾರ್ಮುಲಾದಲ್ಲಿ ಪಾಸಿಬಲ್ ವೇರಿಯೇಷನ್ಸನ್ನು ಹೇಳಿದ್ದೀನಿ.
ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಒಂದೊಂದು ಮಾತ್ರ ನಾನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ತೀನಿ. ಎಲ್ಲಾದರೂ ಆಕ್ಸಿಯಲ್ ಆ್ಯಂಗಲ್ 120 ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನು ನೀವು ಯೋಚನೆ ಮಾಡಿದೇ ಸಿಸ್ಟಮ್ನ ಬರೀಬೋದು. ಆ ಸಿಸ್ಟಮ್ ಯಾವ್ಯಾವ ಮಾಡ್ತಾರೆ ಎಕ್ಸಾಗನ್ 120 ಎಲ್ಲದೂ ಕೂಡ 90 ಡಿಗ್ರಿ ಬರುತ್ತೆ. ಇನ್ನೊಂದು ಮಾತ್ರ 120 ಡಿಗ್ರಿ ಬರುತ್ತೆ. 120 ಡಿಗ್ರಿ ಬಂತು ಅಂತ ಹೇಳಿದ್ರೆ ಸೊ ದಟ್ ಆ್ಯಂಗಲ್ ಈಸ್ ಕಾಲ್ಡ್ ಆಸ್ ದಟ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ದ ಎಕ್ಸಾಗನಲ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಕ್ಯೂಬಿಕ್ಕಿಗೆ ಎಕ್ಸಾಂಪಲ್ಸ್ ನಾವು ಕೊಡ್ತೀರಾ? ವಾಟ್ ಆರ್ ದ ಎಕ್ಸಾಂಪಲ್ಸ್ ಯು ಆರ್ ಗಿವನ್ ಫಾರ್ ಕ್ಯೂಬಿಕ್ ಎಕ್ಸಾಂಪಲ್ ಬೇಕಾದರೆ ಸೋಡಿಯಂ ಕ್ಲೋರೈಡ್ NaCl ಎಕ್ಸಾಂಪಲ್ ಕೊಡ್ಬೋದು, ಮತ್ತು ಡೈಮಂಡು ಕೂಡ ಎಕ್ಸಾಂಪಲ್ಸ್ನ ಕೊಡ್ಬೋದು. ಸೊ ಲೆಂತ್ ಇದೆ ಟೇಬಲ್ ಇಲ್ಲ ಅಂತ ಹೇಳಲ್ಲ, ಮಾಸ್ಟರ್ಗಳಿಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿರುತ್ತೆ. ಅಂಥದ್ರಲ್ಲಿ ಸ್ಟೂಡೆಂಟ್ಸ್ಗಳು ಓದಬೇಕು. ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಆಗುತ್ತೆ, ಎವ್ರಿಥಿಂಗ್ ಈಸ್ ಪಾಸಿಬಲ್. ನಾವು ಸ್ಟೂಡೆಂಟ್ಸ್ ಆಗುತ್ತೆ ನಾವು ಮಾಸ್ಟರ್ ಆಗಿರೋದು. ಹಾಗಾಗಿ ಅಸಾಧ್ಯನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್. ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅನ್ನೋಕ್ಕೆ ಹೋಗ್ಬಾರ್ದು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಟ್ರೈ ಮಾಡೋಣ, ಟ್ರೈ ಮಾಡಿ ಕಲಿತೀರಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮ ಟ್ರಿಕ್ಸಲ್ಲಿ ನೀವು ಕಲ್ತ್ಕೊಳ್ಳಿ, ನಮ್ಮ ಟ್ರಿಕ್ಸಲ್ಲಿ ನಾವು ಹೇಳ್ತೀವಿ ಜನರಿಗೆ. ಸೊ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆ, ಸ್ವಲ್ಪ ವೇರಿಯೇಷನ್ಸ್ ಇರಲಿ. ಓಕೆ, ಮರಿಬೇಡಿ. ಸೊ ನೆಕ್ಸ್ಟ್ ಟೆಟ್ರಾಹೆಡ್ರಲ್ ಎಕ್ಸಾಂಪಲ್ಸ್ ನೀವು ಯಾವುದನ್ನು ಕೊಡ್ತೀರಾ ಅಂತ ಹೇಳಿದ್ರೆ ಎಕ್ಸಾಂಪಲ್ ಬೇಕಾದ್ರೆ ವೈಟ್ ಟಿನ್ ಅಂತ ಎಕ್ಸಾಂಪಲ್ ಬರುತ್ತೆ. ವೈಟ್ ಟಿನ್. ಇನ್ನೊಂದು ಬೇಕಾದರೆ ಟೈಟಾನಿಯಂ ಆಕ್ಸೈಡ್ TiO2 ಅಂತ ಕೂಡ ಕರಿತೀವಿ. ಎಂತ ಕರಿತೀವಿ? ಟೈಟಾನಿಯಂ ಆಕ್ಸೈಡ್ TiO2 ಅಂತ ಕೂಡ ಎಕ್ಸಾಂಪಲ್ ನಾವು ಹೇಳ್ತೀವಿ. ನೆಕ್ಸ್ಟ್ ಆರ್ಥೋರಾಂಬಿಕ್ ಎಕ್ಸಾಂಪಲ್ ಬೇಕಾದ್ರೆ ರಾಂಬಿಕ್ ಸಲ್ಫರ್. ರಾಂಬಿಕ್ ಸಲ್ಫರ್ನ ಕೂಡ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು. ರಾಂಬಿಕ್ ಸಲ್ಫರ್ನ. ಇನ್ನೊಂದು ಬೇಕು ನಿಮಗೆ ಲೆಡ್ ಕ್ರೋಮೇಟ್ PbCrO4 ಕೂಡ ಕೊಡ್ಬೋದು. ಮೊನೋಕ್ಲಿನಿಕ್ ಎಕ್ಸಾಂಪಲ್ ಯಾವುದು ಕೊಡ್ತೀವಿ ಅಂದರೆ ಮೊನೋಕ್ಲಿನಿಕ್ ಸಲ್ಫರ್ನ ಎಕ್ಸಾಂಪಲ್ನ ಕೊಡ್ಬೋದು. ಇನ್ನೊಂದು ಬೇಕು ನಿಮಗೆ ಮೊನೋಕ್ಲಿನಿಕ್ ಸಲ್ಫರ್ನ ಕೊಡ್ಬೋದು. ಸಾರಿ, ಇಲ್ಲಿ ರಾಂಬಿಕ್ ಸಲ್ಫರ್. ಇನ್ನೊಂದು ಬೇಕಾದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್. ಬೇರೆ ಸಾರಿ, ಇಲ್ಲ ನೋಡಿ, ಆರ್ಥೋರಾಂಬಿಕ್ಕಿಗೆ ರಾಂಬಿಕ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಕಾರ್ಬನೇಟು. ಇದು ಮೊನೋಕ್ಲಿನಿಕ್ ಸಲ್ಫರು. ಇದಂದರೆ ಲೆಡ್ ಕ್ರೋಮೇಟ್ PbCrO4. ಲೆಡ್ ಕ್ರೋಮೇಟ್ನ ಎಕ್ಸಾಂಪಲ್ ಕೊಡ್ಬೋದು. ಅದಕ್ಕೆ ಮಾಡ್ತೀನಿ. ಸೊ ಈ ನೆಕ್ಸ್ಟ್ ಈ ಟ್ರೈಕ್ಲಿನಿಕ್ ಎಕ್ಸಾಂಪಲ್ ಬೇಕಾದ್ರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಕೂಡ ಕೊಡ್ಬೋದು. ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂದರೆ ಅದರ ಫಾರ್ಮುಲಾ K2Cr2O7 ಅಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇನ್ನೊಂದು ಬೇಕಾದ್ರೆ ಕಾಪರ್ ಸಲ್ಫೇಟ್ CuSO4 5SO. ಕಾಪರ್ ಸಲ್ಫೇಟ್ನ ಕೂಡ ಎಕ್ಸಾಂಪಲ್ ನಾವು ಕೊಡ್ಬೋದು ಜನರಲ್ ಆಗಿ. ಇನ್ನೊಂದು ಹೆಕ್ಸಾಗನಲ್ ಎಕ್ಸಾಂಪಲ್ ಗ್ರಾಫೈಟ್ ಮತ್ತು ಐಸ್ ಕೊಡ್ಬೋದು. ಎಕ್ಸಾಂಪಲ್ ಹೆಕ್ಸಾಗನಲ್ಲಿ ಬೇಕಾದರೆ ಗ್ರಾಫೈಟ್, ಇನ್ನೊಂದು ಬೇಕಾದರೆ ಐಸ್. ಈ ಎರಡು ಎಕ್ಸಾಂಪಲ್ ಕೂಡ ಹೆಕ್ಸಾಗನಲ್ಲಿಗೆ ಕೊಡ್ಬೋದು. ಈ ರಾಂಬೋಹೈಡ್ರಲ್ ಮತ್ತು ಟ್ರಿಗೋನಲ್ಲಿ ಎಕ್ಸಾಂಪಲ್ ಬೇಕು ಅಂದರೆ ಆರ್ಸೆನಿಕ್ ಮತ್ತು ಬಿಸ್ಮತ್ AS. ಆರ್ಸೆನಿಕ್ ಮತ್ತು ಬಿಸ್ಮತ್. ಇಷ್ಟು ಎಕ್ಸಾಂಪಲ್ಸ್ ನಾವು ಕ್ಲಿಯರಾಗಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇಷ್ಟನ್ನು ನೋಡಿದರೆ ವೆರಿ ವೆಲ್ ಆ್ಯಂಡ್ ಗುಡ್. ಸ್ವಲ್ಪ ನೋಡ್ಕೊಳ್ಳಿ, ಮರಿಬೇಡಿ. ಈ ಇಡೀ ಟೇಬಲ್ನ ಎಕ್ಸಾಮ್ ಏನು ಕೇಳಲ್ಲ. ರೈಟ್ ದ 7 crystal systems, ರೈಟ್ ದ ವ್ಯಾಲ್ಯೂಸ್ ಫಾರ್ ಆಕ್ಸಿಯಲ್ ಲೆಂತ್, ಆಕ್ಸಿಯಲ್ ಆ್ಯಂಗಲ್ ಫಾರ್ ದ ಫಾಲೋಯಿಂಗ್ ಕ್ರಿಸ್ಟಲ್ ಸಿಸ್ಟಮ್ಸ್ ಅಂತ ಕೇಳಲ್ಲ ಜನರಲ್ ಆಗಿ. ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸಾಮಲ್ಲಿ ಈ ಒಂದು ಪೂರಾ ನೋ ನೀಡ್ ಟು ಆಸ್ಕ್ ದ ಎಕ್ಸಾಮಿನೇಷನ್ ಫಾರ್ ಕನ್ಸ್ಟ್ರಕ್ಟಿಂಗ್ ದ 7 crystal system ಟೇಬಲ್ ಅಂತ ಖಂಡಿತ ಕೇಳಲ್ಲ ಅವರು. ಯಾವುದೇ ಕಾರಣಕ್ಕೂ 7 crystal system ಟೇಬಲ್ನ ಬರೀರಿ ಅಂತ ನಿಮಗೆ ಎಲ್ಲೂ ಕೂಡ ಅವ್ರು ಕೇಳಲ್ಲ. ಅದ್ರ ಬಗ್ಗೆ ನೀವು ಯಾವುದೇ ರೀತಿ ವರಿ ಮಾಡೋದು ಬೇಡ. ಎಲ್ಲಿ ಕೇಳ್ತಾರಪ್ಪ ಅಂದರೆ ಈ ಆಕ್ಸಿಯಲ್ ಲೆಂತ್ ಮತ್ತು ಆಕ್ಸಿಯಲ್ ಆ್ಯಂಗಲ್ನ ಕೊಟ್ಟು ಆ ಸಿಸ್ಟಮ್ನ ಹೆಸರು ಹೇಳ್ರಿ ಅಂತ ಕೇಳ್ತಾರೆ ಅಷ್ಟೇ. ಸೊ ಅದನ್ನು ಕೇಳ್ಬೋದು. ಇದಿಷ್ಟು ಕೂಡ ನಾನು ಹೇಳಿದ್ದೀನಿ ಜನರಲ್ಲಾಗಿ. ಇದರ ಟೇಬಲ್ ನಿಮ್ಮ ಕಣ್ಣು ಮುಂದೆ ಬರಲಿ. ಸೊ ಅಷ್ಟನ್ನ ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿಕೊಡಿ. ಟೇಬಲ್ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೊಂದು ಪಾಯಿಂಟ್ಸನ್ನು ನೀವು ಕ್ಲಾರಿಫೈ ಮಾಡ್ತಾಯಿದ್ದೀನಿ ನಿಮಗೆ. ಕ್ಲಾಸಿಫಿಕೇಷನ್ ಆಫ್ ಯೂನಿಟ್ ಸೆಲ್ಲಲ್ಲಿ ರಿಪೀಟ್ ಮಾಡ್ತೀನಿ. 2 ಟೈಪ್ ಬರುತ್ತೆ. ಕ್ಲಾಸಿಫಿಕೇಷನ್ ಆಫ್ ಯೂನಿಟ್ ಸೆಲ್ ಆರ್ ಆಫ್ 2 ಟೈಪ್ಸ್ ಅಂತ ಅಂದಾಗ ಪ್ರಿಮಿಟಿವ್ ಯೂನಿಟ್ ಸೆಲ್ಲು ಮತ್ತೊಂದು ಯಾವುದು ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಪ್ರಿಮಿಟಿವ್ ಯೂನಿಟ್ ಸೆಲ್ಲನ್ನು ಸಿಂಪಲ್ ಯೂನಿಟ್ ಸೆಲ್ ಅಂತ ಕೂಡ ಕರಿತೀವಿ. ಅದರಲ್ಲಿ ಕಾನ್ಸ್ಟಂಟ್ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್ ಇರ್ತವೆ. ಈ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಕಾನ್ಸ್ಟಂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ ಅದರ್ ದೆನ್ ಕಾರ್ನರ್ಸನ್ನು ಬಿಟ್ಟು ಇನ್ಕ್ಲೂಡಿಂಗ್ ಕಾರ್ನರ್ಸಿನ ಜೊತೆಗೆ ಮತ್ತು ಕಾನ್ಸ್ಟಂಟ್ ಪಾರ್ಟಿಕಲ್ಸ್ಗಳು ಬಾಡಿ ಸೆಂಟ್ರಲ್ಲಿ ಇರ್ತವೆ, ಫೇಸ್ ಸೆಂಟ್ರಲ್ಲಿ ಇರ್ತವೆ. ಇನ್ನೊಂದು ಕಡೆ ಬೇಕಾದರೆ ಎಂಡ್ ಸೆಂಟ್ರಲ್ಲೂ ಕೂಡ ಕಾನ್ಸ್ಟಂಟ್ ಪಾರ್ಟಿಕಲ್ಸ್ಗಳು ಇರ್ತವೆ. ಯಾವುದೊಂದು ಪಾಯಿಂಟ್ಸನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಅಂಥ ಸೆಂಟರ್ಡ್ ಯೂನಿಟ್ ಸೆಲ್ಗಳನ್ನ 3 ಟೈಪ್ ಮಾಡ್ತೀವಿ ನಾವು ಜನರಲ್ಲಾಗಿ. ಬಾಡಿ ಸೆಂಟರ್ಡು, ಫೇಸ್ ಸೆಂಟರ್ಡು ಮತ್ತು ಎಂಡ್ ಸೆಂಟರ್ಡ್ ಅಂತ ಕರಿತೀನಿ. ಬಾಡಿ ಸೆಂಟರ್ಡ್ ಅಂತ ಹೇಳಿದ್ರೆ ಕಾನ್ಸ್ಟಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸಲ್ಲಿ ಇರುತ್ತೆ, ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್, ಆ್ಯಂಡ್ 1 ಕಾನ್ಸ್ಟಂಟ್ ಪಾರ್ಟಿಕಲ್ ಪ್ರೆಸೆಂಟ್ ಅಟ್ ದ ಸೆಂಟರ್ ಆಫ್ ದ ಬಾಡಿ.
ಕಾರ್ನರ್ಸಲ್ಲಿ ಇರುತ್ತೆ ಮತ್ತು ಬಾಡಿ ಸೆಂಟ್ರಲ್ಲಿ ಇದ್ದರೆ ಅದನ್ನು ಬಿ ಸಿ ಸಿ ಅಥವಾ ಬಾಡಿ ಸೆಂಟರ್ಡ್ ಅಂತ ಕರಿತೀವಿ. ಫೇಸ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸಲ್ಲಿ ಇರುತ್ತೆ ಮತ್ತು ಫೇಸಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವೇಂತ ಕರಿತೀವಿ ಫೇಸ್ ಸೆಂಟರ್ಡ್ ಅಂತ ಕರಿತೀವಿ. ಎಂಡ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ಗಳು ಕಾರ್ನರ್ಸಲ್ಲಿ ಇರುತ್ತೆ ಮತ್ತು ಅಪೋಸಿಟ್ ಎಂಡ್ಸಲ್ಲೂ ಕೂಡ ಇರುತ್ತೆ. ಸೊ ಇದನ್ನು ಇಷ್ಟು ನೀವು ಬ್ರೀಫ್ ಮಾಡ್ಕೊಳ್ಳಿ. ಸೊ ಟೋಟಲ್ ಆಗಿ ಬಿ ಸಿ ಸಿಯಲ್ಲಿ 9 ಲ್ಯಾಟೆಸ್ಟ್ ಪಾಯಿಂಟ್ಸ್ ಬರುತ್ತೆ, ಎಫ್ ಸಿ ಸಿಲಿ 14 ಲ್ಯಾಟೆಸ್ಟ್ ಪಾಯಿಂಟ್ಸ್ ಬರುತ್ತೆ, ಎಂಡಲ್ಲಿ 10 ಲ್ಯಾಟೆಸ್ಟ್ ಪಾಯಿಂಟ್ಸ್ಗಳು ಬರ್ತಾ ಹೋಗ್ತವೆ. ಅದಾದ ಮೇಲೆ ಪ್ಯಾರಾಮೀಟರ್ಸ್ ಆಫ್ ಯೂನಿಟ್ ಸೆಲ್ ಅಂತ ಬಂದಾಗ ನಾನೊಂದು ಹ್ಯಾಂಗಲ್ ಕೂಡ ಬರೆದೀನಿ. ಇಲ್ಲಿ ಆಕ್ಸಿಯಲ್ ಆ್ಯಂಗಲ್ ಮತ್ತು ಆಕ್ಸಿಯಲ್ ಲೆಂತ್ ಮತ್ತು ಆಕ್ಸಿಯಲ್ ಆ್ಯಂಗಲ್ ಅಂತ ಬರುತ್ತೆ. ಆಕ್ಸಿಯಲ್ ಲೆಂತ್ ಅಂತ ಹೇಳಿದ್ರೆ ಎ ಕಾಮ ಬಿ ಕಾಮ ಸಿ ಆಗಿರುತ್ತೆ. ಆಕ್ಸಿಯಲ್ ಆ್ಯಂಗಲ್ ಅಂದರೆ ಆಲ್ಫಾ ಕಾಮ ಬೀಟಾ ಕಾಮ ಗ್ಯಾಮಾ ಆಗಿರುತ್ತೆ. ಜನರಲಾಗಿ ಆಲ್ಫಾ ಬೀಟಾ ಮತ್ತು ಗ್ಯಾಮಾ ಆಗಿರುತ್ತೆ. ಆನ್ ದ ಬೇಸಿಸ್ ಆಫ್ ದೀಸ್ ಆಕ್ಸಿಯಲ್ ಲೆಂತ್ ಆ್ಯಂಡ್ ಆಕ್ಸಿಯಲ್ ಆ್ಯಂಗಲ್ಸ್ ಸೊ ವಿ ಆರ್ ಫೌಂಡ್ 7 ಕ್ರಿಸ್ಟಲ್ ಸಿಸ್ಟಮ್ಸ್. ಅಂದರೆ ಆನ್ ದ ಬೇಸಿಸ್ ಆಫ್ ದೀಸ್ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ನ ಇಟ್ಕೊಂಡಾಗ ನಮಗೆ 7 ಸಿಸ್ಟಮ್ಸ್ಗಳು ಸಿಗುತ್ತೆ. ಆ 7 ಸಿಸ್ಟಮ್ಸ್ಗಳನ್ನ ಯಾವ ರೀತಿ ಬರೀಬೇಕು ಅಂತ ಕೂಡ ಟ್ಯಾಬ್ಲೆಟ್ ಕಾಲಮಲ್ಲಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಅದಕ್ಕೊಂದು ಫಾರ್ಮುಲಾ ಕೂಡ ಹೇಳಿದ್ದೀನಿ ನಿಮಗೆ, ಕ್ಯೂಟ್ ಅವರ್ ಮದರ್ ಅಂತ. ಇಲ್ಲಿ ಕ್ಯಾಪ್ಸಲ್ಲಿ ಬರ್ಕೊಳ್ಳಿ ನೀಟಾಗಿ. ಸಿ ಯು ಅಂತ ಹೇಳಿದ್ರೆ ಕ್ಯೂಬಿಕ್, ಟಿ ಅಂದರೆ ಟೆಟ್ರಾಹೆಡ್ರಲ್, ಒ ಯು ಆರ್ ಅಂದರೆ ಆರ್ಥೋರಾಮಿಕ್ಕು, ಎಮ್ ಅಂದರೆ ಮೊನೋಕ್ಲಿನಿಕ್ಕು, ಟಿ ಅಂದರೆ ಟ್ರೈಕ್ಲಿನಿಕ್ಕು, ಎಚ್ ಇ ಅಂದರೆ ಹೆಕ್ಸಾಗಾನಲ್, ಆರ್ ಅಂದರೆ ರಾಂಬೋಯ್ಡಲ್. ಈ ಟ್ಯಾಬಲ್ನ ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಬರ್ಕೊಳ್ಳಿ ಜನರಲ್ಲಾಗಿ. ಸೊ ಇಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಕಾಲಮ್ ಜಸ್ಟ್ ಒಂದು 2 ಸಲ ಇದನ್ನು ರೀಕಾಲ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಪಾರ್ಟಿಕಲ್ಸ್ ಬಗ್ಗೆ ಮಾತಾಡೋಣ. ಓಕೆನಾ? ಓಕೆ.